ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಇಡ್ಲಿ ವಡ ಮೇಲೆ ಬರುವಂತಹ ಪ್ರಶ್ನೆಗಳನ್ನು ಎಲ್ಲ ಬಿಡಿಸಿದ್ದೀವಿ ರೀ. ಇಂದಿನ ಅವಧಿಯಲ್ಲಿ ಏನು ಮಾಡೋಣ, ಆ ವಿಡಿಯೋ ಇನ್ನೂ ಯಾರು ನೋಡಿಲ್ರಲ್ಲ, ಮೇಲೆ ಬೆಲ್ ಐಕಾನ್ ಕಾಣತೈತ್ರಿ, ಅದನ್ನು ಒತ್ತುವುದರ ಮೂಲಕ ನೀವು ಆ ವಿಡಿಯೋನ ನೋಡಬಹುದು. ಇಂದಿನ ಅವಧಿಯಲ್ಲಿ ಏನು ನೋಡೋಣ ಅಂದ್ರೆ ರೀ, ಜಂಪ್ ಜಾಕ್ ಪಾಟ್ ಅಂತ ಕಾನ್ಸೆಪ್ಟ್ ಐತಿ, ಅದು ನೋಡೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಒತ್ತುವುದರ ಮೂಲಕ ಮುಂದಿನ ವಿಡಿಯೋಗಳ ಬಗ್ಗೆ ಅಪ್ಡೇಟ್ಗಳನ್ನು ತಿಳಿಯಬಹುದು. ಇಂದಿನ ಅವಧಿಯಲ್ಲಿ ಏನು ನೋಡೋಣ ರೀ, ಜಂಪ್ ಜಾಕ್ ಪಾಟ್. ಹಂಗಂದ್ರೆ ಏನು ರೀ ನೋಡ್ರಿ, ಇಲ್ಲಿ ಜಂಪಿ ಮತ್ತು ಗ್ರಂಪಿ ಒಂದು ಆಟ ಆಡುತ್ತಾರೆ. ಅಂದ್ರೆ ಜಂಪಿ ಮತ್ತು ಗ್ರಂಪಿ ಅನ್ನೋರು ಇಬ್ರ ಹುಡುಗರು ಇರ್ತಾರೆ, ಅವ್ರು ಆಟ ಆಡತ್ತಾರಂತ. ಗ್ರಂಪಿ ಒಂದು ಸಂಖ್ಯೆಯ ಮೇಲೆ ಒಂದು ನಿಧಿಯನ್ನು ಇಡುತ್ತಾನೆ. ಅಂದ್ರೆ ರೀ, ಗ್ರಂಪಿ ಇದ್ದಾವ ಏನು ಮಾಡ್ತಾನು, ಒಂದು ಸಂಖ್ಯೆಯ ಮೇಲೆ ಒಂದು ನಿಧಿಯನ್ನು ಇಡ್ತಾನು. ಉದಾಹರಣೆಗೆ ಅವನು ಅದನ್ನು 24ರ ಮೇಲೆ ಇಡಬಹುದು. ಗ್ರಂಪಿ ರಾವ್ ಏನು ಮಾಡ್ತಾನ್ರಿ, ಒಂದು 24ರ ಮೇಲೆ ಇಡ್ಬೋದು ಅಂತ ಹೇಳತ್ತಾರ ಅವ್ರ. ಇನ್ನು ಜಂಪಿ ಒಂದು ಜಿಗಿತದ ಗಾತ್ರವನ್ನು ಆಯ್ಕೆ ಮಾಡುತ್ತಾನೆ. ಅವನು 4 ಆಯ್ಕೆ ಮಾಡಿದರೆ ಅವನು 0 ಇಂದ ಆರಂಭಿಸಿ 4ರ ಅಪೂರ್ತಿಗಳಲ್ಲಿ ಜಿಗಿಯಬೇಕು. ಅಂದ್ರೆ ನೋಡ್ರಿ, ಈಗ ಗ್ರಂಪಿ ಅನ್ನೋರು ಏನು ಮಾಡ್ತಾರ್ರಿ, ಅವರ ನಿಧಿಯನ್ನು ಏನು ಮಾಡ್ತಾರೋ ಒಂದು ಸಂಖ್ಯೆಯ ಮೇಲೆ ಇಡ್ತಾರೋ. ಅವಾಗ ಜಂಪಿ ಏನು ಮಾಡ್ಬೇಕ್ರಿ, ಆ ಗಾತ್ರ ಇರ್ತೈತ್ರಿ, ಅಂದ್ರೆ ಜಂಪ್ ಮಾಡ್ಕೋತ ಹೋಗ್ಬೇಕ್ರ. ಈಗ ಇಲ್ಲಿ ಸಂಖ್ಯಾ ರೇಖೆ ಐತ್ರಿ, ಈ ಸಂಖ್ಯಾ ರೇಖೆ ಎಂದೈತಿ, ಬಟ್ ಸಮನಾಗಿ ಜಂಪ್ ಮಾಡ್ಬೇಕು. ಅಂದ್ರೆ ರೀ, ಈಗ 24ರ ತನಕ ಹೋಗ್ಬೇಕಂದ್ರೆ 4ರಲ್ಲಿ ಜಿಗಿದ್ರೆ ನಡೀತಿದ್ರಲ್ಲೇ. ಅಂದ್ರೆ ಒಂದು ಸಲ ಜಿಗದಾಗ 4 ನಂಬರ್ಗೆ ಬರ್ತಾನು, 2ನೇ ಸಲ ಜಿಗದಾಗ 8 ನಂಬರ್ಗೆ ಬರ್ತಾನು, 3ನೇ ಸಲ ಜಿಗದಾಗ 12, ಆಮೇಲೆ 16, ಆಮೇಲೆ 18, ಆಮೇಲೆ 24 ಬರ್ಬೋದ್ರಲ್ಲ ಇಲ್ಲಿ. ಅದೇ ರೀತಿಯಾಗಿ ಕೊಟ್ಟಾರು. ಯಾವ ಗಾತ್ರದಲ್ಲಿ ಜಿಗಿತ ಜಂಪಿ 24ರ ಮೇಲೆ ಇಳಿಯುವಂತೆ ಮಾಡುತ್ತದೆ. ನೋಡ್ರಲ್ಲಿ ಎಕ್ಸಾಂಪಲ್ ಕೊಟ್ಟಾರ ಅವ್ರ. ಅವನು 4 ಆಯ್ಕೆ ಮಾಡಿದರೆ ಜಂಪಿ 4ರಿಂದ 8ಕ್ಕೆ ಜಿಗಿತಾನ್ರಿ, 8ರಿಂದ 12ಕ್ಕೆ, 12ರಿಂದ 16, 16ರಿಂದ 20, 24ರಿಂದ 28 ಹಿಂಗ ಇರ್ತೈತಿ. ಹಿಂಗ ಮುಂದೆ ಕಂಟಿನ್ಯೂ ಆಕೈತಿ ಅಂತಾರ್ರಿ. ಆಮೇಲೆ 24ಕ್ಕೆ ಇಟ್ಟಿದ್ದಂದ್ರೆ 4ರಲ್ಲಿ ಜಿಗಿದ್ರ ನಡಿತೈತಿ. ಇನ್ನು ಎರಡನೇದ್ರಿ, 3, 6, 8 ಮತ್ತು 12ರ ಈ ಥರ ಯಶಸ್ವಿ ಜಿಗಿತದ ಗಾತ್ರಗಳು. 4ರಲ್ಲಿ ಅಷ್ಟ ಜಿಗದ್ರ ಹೋಗ್ತೀವನ್ರಿ, ಇಲ್ರಿ. 3ನ ಮಗ್ಯಾಗು 7 3 24 ಐತ್ರಿ, 3ನ ಮಗ್ಯಾಗು 24 ಐತಿ. ಅದ್ರ ಸಂಬಂಧ ಏನು ಮಾಡಿರ್ತಾನ್ರವ, 3 ಜಿಗದ್ರ ನಡಿತೈತಿ. ಆಮೇಲೆ 6 ಐತ್ರಿ, 6 1 6, 6 2 12, 6 3 18, 6 4 24, 6ನ ಮಗ್ಯಾಗು 24 ಐತ್ರಿ. ಅದರ ಸಂಬಂಧ ಅವ 6 ಜಿಗದ್ರ ನಡಿತೈತಿ. ಇನ್ನು ನೋಡ್ರಿ, 8 1 8, 8 2 16, 8 3 24, 8ರಲ್ಲಿ ಜಿಗದ್ರ ನಡಿತೈತಿ. ಇನ್ನು 12 1 12, 12 24, 12 ಅಂದ್ರು ಜಿಗದ್ರ ನಡಿತೈತಿ. ನೋಡ್ರಿ, 1 ಮತ್ತು 24ರ ಜಿಗಿತದ ಗಾತ್ರಗಳ ಬಗ್ಗೆ ಏನು 1 ಮತ್ತು 24ರ ಜಿಗಿತದ ಗಾತ್ರಗಳ ಬಗ್ಗೆ ಏನು? ಹೌದು, ಇವುಗಳು 24ರಲ್ಲಿ ಇರುತ್ತವೆ. 1 2 3 4 5 6 8 12 24 ಈ ಸಂಖ್ಯೆಗಳು 24ನ್ನು ಪೂರ್ಣವಾಗಿ ಭಾಗಿಸುತ್ತವೆ. ಅಂದ್ರೆ ರೀ, ಈಗ ನೋಡ್ರಿ, ಇದ್ರ ಮೀನಿಂಗ್ ಏನಂದ್ರೆ ರೀ, ಈ 1 2 3 4 ಇವ್ರು ಅದಾವ್ರಲ್ಲ, ಈ ಸಂಖ್ಯೆಯಿಂದ 24 ಪೂರ್ಣವಾಗಿ ಭಾಗೋಕೈತಿ. ಪೂರ್ಣವಾಗಿ ಭಾಗೋತಂದ್ರೆ ಏನ್ರಿ, ಇದನ್ನ ಅವ್ರು ಕಂಟಿನ್ಯೂ ಆಗಿ ಜಿಕ್ಕೋತ್ ಹೋಗ್ಬೋದು. ನೋಡ್ರಿ ಇಲ್ಲಿ, ಅಂತಹ ಸಂಖ್ಯೆಗಳನ್ನು ನಾವೇನಂತೀವಿ, ಅಪವರ್ತನ ಅಥವಾ ಭಾಜಕ ಎಂದು ಕರೆಯಲಾಗುತ್ತದೆ ಎಂದು ಸ್ಮರಿಸಿಕೊಳ್ಳಿ. ಅದಕ್ಕೆ ಏನಂತಾರ್ರಿ, ಅಪವರ್ತನ ಅಂತಾರು. ಅಂದ್ರೆ ಏನ್ರಿ, ಒಂದು ಸಂಖ್ಯೆ ಯಾವ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗೋಕೈತ್ಲ ಅವುಗರ ಅಪವರ್ತನ ಅಂತೀವಿ ನಾವು. ಇನ್ನು ಗ್ರಂಪಿ ಆಟದ ಮಟ್ಟವನ್ನು ಹೆಚ್ಚಿಸುತ್ತಾನೆ. ಎರಡು ನಿಧಿಗಳನ್ನು 2 ವಿಭಿನ್ನ ಸಂಖ್ಯೆಯ ಮೇಲೆ ಇಡಲಾಗಿದೆ. ಅಂದ್ರೆ ರೀ,
ಅವ ಆಟ ಇನ್ನೊಂದು ಸ್ವಲ್ಪ ಟಫ್ ಮಾಡ್ತಾನೆ. ಈಗ ಒಂದು ಇಲ್ಲಿ ಇಟ್ಟ ತಿಳ್ಕೊರಿ, ಇನ್ನೊಂದು ಎಲ್ಲಿ ಇಡ್ತಾನು, ಇಲ್ಲಿ ಇಡ್ತಾನು, ಎರಡು ನಿಧಿಗಳನ್ನು ಇಡ್ತಾನಂತ. ಅವಾಗ ಯಾವ ಜಂಪ್ ಮಾಡ್ರೆ ಸಿಗ್ತೈತೆ ಅನ್ನೋದು ನೋಡೋದೈತಿ. ಈಗ ಗ್ರಂಪಿ ನಿಧಿಯನ್ನ ಎರಡು ಜಾಗದ ಮೇಲೆ ಇಡ್ತಾನ್ರಿ. ಈಗ ನೋಡ್ರಿ, ಒಂದ ನಿಧಿ 14 ಮತ್ತು 36 ಮೇಲೆ ಇಡ್ತಾನಂತ. 14 ಒಂದು ಇದ್ರ ಮೇಲೆ ಇಡ್ತಾನಂತ, 36 ಒಂದ್ ಮೇಲೆ ಇಡ್ತಾನಂತ. ಇನ್ನ ಜಂಪಿಯು ನಿಧಿ ಮೇಲೆ ಇಳಿಯುತ್ತಾನೆಯೇ ಅಂದ್ರೆ ಇಳಿತಾನೇನ್ರಿ, ಇಳಿತಾನ್ರಿ. 0 ಇಂದ ಆರಂಭಿಸಿ ಅವನು 7 ಜಿಗದ ತಿಳ್ಕೊರಿ. 7ರಲ್ಲಿ ಜಿಗದ, 0ದಿಂದ 7ಕ್ಕೆ ಜಿಗಿತಾನ ಅನ್ಕೋನು. 7ರಿಂದ 14ಗೆ, 14 7 3 21, 7 4 28, 7 ಇಲ್ಲಿ 35, 7 6 42. ನೋಡ್ರಿ ಇಲ್ಲಿ 14 ಬತ್ರಿ. 14 ಇದನ್ನ ತಗೋತಾನವ, ನಿಧಿ ತಗೋತಾನ್ರಿ. ಆಮೇಲೆ 7 2 14, 7 3 21, 7 28, 7 ಇಲ್ಲೇ 35 ಇದು ಬರ್ತೈತೇನ್ರಿ. ನೋಡ್ರಿ ಮುಂದೆ ನೋಡ್ರಿ, ಗಳಿಗೆ ಜಿಗಿಯುತ್ತಾನೆ ಅವನು 14ರಲ್ಲಿ ಇಳಿಯುತ್ತಾನೆ, ಆದರೆ 36ರಲ್ಲಿ ಇಳಿಯುವುದಿಲ್ಲ ನಾವು ನೋಡುತ್ತೇವೆ. ನೋಡ್ರಿ, ಈಗ ನಾವು ಒಂದು ವೇಳೆ 7 ಅಂತ ತಗೊಂಡು ತಿಳ್ಕೊರಿ, 14 ಬರ್ತೈತಿ, 14 ಒಳಗಿಂದ ಇದು ತಗೊಂತಾನ, ಬಟ್ 36 ಒಳಗಿಂದ ತಗೋಕ್ ಬರಂಗಿಲ್ಲ. ಇನ್ನ ನೋಡ್ರಿ, ಆದ್ದರಿಂದ ಅವನು ನಿಧಿ ಪಡೆಯಲಿಲ್ಲ ಅಂದ್ರೆ ಒಂದು ಪಡಿತಾನು ಒಂದು ಪಡೆಯಂಗಿಲ್ಲ. ಅವನು ಯಾವ ಗಾತ್ರದ ಜಿಗಿತವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು. 14ರ ಅಪವರ್ತ್ಯಗಳು ಯಾವ್ರಿ? 1, 2, 7, 14. ಆದ್ದರಿಂದ ಈ ಗಾತ್ರವನ್ನು ಜಿಗಿತಗಳು 14ರ ಮೇಲೆ ಇಳಿಯುವಂತೆ ಮತ್ತು 36ರ ಅಪವರ್ತ್ಯಗಳು ನೋಡ್ರಿ, 2, 1, 2, 3 ಇವ 36ರ ತಕ ಈ ಗಾತ್ರದಲ್ಲಿ ಜಿಗಿದರೆ 36ರ ಮೇಲೆ ಇಳಿಯುತ್ತಾನೆ. ಆದ್ದರಿಂದ 1 ಅಥವಾ 2ರ ಜಿಗಿತದ ಗಾತ್ರಗಳು 14 ಮತ್ತು 36 ಎರಡರ ಮೇಲೆಯೂ ಇಳಿಯುತ್ತಾನೆ. 1 ಮತ್ತು 2 14 ಹಾಗೂ 36ರ ಸಾಮಾನ್ಯ ಅಪವರ್ತಗಳಾಗಿವೆ ಎಂಬುದನ್ನು ತಿಳಿಬಹುದು. ಇದರ ಮೀನಿಂಗ್ ಅಂದ್ರೆ ಏನ್ರಿ, ಈಗ ಅವ ಏನ್ ಮಾಡ್ತಾನ್ರಿ, ಜಿಕ್ಕೋತ್ ಹೋಗುತ್ತಿರ್ತಾನು. ಜಿಕ್ಕೋತ್ ಹೋಗುವಾಗ ಒಂದೊಂದ ಹತ್ತಂಗಿಲ್ಲ ಅವಂಗ. ಅವು ಹತ್ತಬೇಕಂದ್ರೆ ಏನ್ ಮಾಡತ್ತಾರ ಅಂತಾರ ನೋಡ್ರ, 14ರ ಅಪವರ್ತ್ಯಗಳು ಏನದಾವು? 1, 2. 14ರ ಅಪವರ್ತ್ಯಗಳು ಏನದಾವ್ರಿ? 14ರ ಅಪವರ್ತ್ಯಗಳು ಏನದಾವು? 1 ರೀ, 2, 7, 14. ಇನ್ನ 36ರ ಅಪವರ್ತ್ಯಗಳು ಇಲ್ಲಿ 1, 2, 3, 4 ಐತ್ರಿ, 6 ಐತಿ, 9ರಲ್ಲಿ ಸಂಪೂರ್ಣವಾಗಿ ಭಾಗ ಹೋಕೈತಿ, 18ರಲ್ಲಿ ಭಾಗ ಹೋಕೈತಿ, ಮತ್ತು 36ರಲ್ಲಿ ಭಾಗ ಹೋಕೈತಿ. ಈಗ ನೋಡ್ರಿ, ಇಲ್ದ್ರೊಳಗೆ ಕಾಮನ್ ಯಾವ್ದದಾವು? ಇವೆರಡು ಕಾಮನ್ ಅದಾವು. ಹಂಗಾದ್ರೆ ನಾ ಇವನ್ ಎರಡೂ ನಿಧಿಯನ್ನ ತಗೋಬೇಕಾಗಿತ್ತಂದ್ರ ನಾ ಎದರ ಮೇಲೆ ಜಂಪ್ ಮಾಡ್ಬೇಕ್ರಿ? ಒಂದ್ರೆ ತಗೋಬೇಕು, ಇಲ್ಲಾರೆ 2ರ ತಗೋಬೇಕು. ಅಂದ್ರೆ ಎರಡೆರಡು ಸಂಖ್ಯೆ ಬಿಟ್ಟು ಜಂಪ್ ಮಾಡ್ಕೊತ ಹೋಗ್ಬೇಕು. ಇಲ್ಲಾಗಿತ್ತಂದ್ರೆ ಒಂದೊಂದು ಸಂಖ್ಯೆ ಬಿಟ್ಟು ಜಂಪ್ ಮಾಡಬೇಕು. ಈ ರೀತಿಯಾಗಿ ನಾವು ಕಂಡು ಹಿಡಿಬಹುದ್ರಿ. ಇನ್ನು ಮುಂದೆ ಏನು ಕೊಟ್ಟಾರ ನೋಡ್ರಿ. ಆದ್ದರಿಂದ 1 ಮತ್ತು 2ರ ಜಿಗಿತ ಗಾತ್ರವು 14 ಮತ್ತು 36 ಎರಡರ ಮೇಲೆಯೂ ಇರುತ್ತವೆ ಮತ್ತು 1, 2, 14, 36 ಇದನ್ನ ನೋಡಿವ್ರಿ. ಇನ್ನು 2 ನಿಧಿಗಳು ತಲುಪಲು ಬಳಸಬಹುದಾದ ಜಿಗಿತದ ಗಾತ್ರಗಳು ನಿಧಿಗಳನ್ನು ಇರಿಸಿ 2 ಸಂಖ್ಯೆಗಳನ್ನ ಸಾಮಾನ್ಯ ಅಪವರ್ತನಗಳು ಅಂತಾರೆ. ಹಂಗ ನನಗೇನು ಬೇಕಾಗೈತಿ? ಆ 2 ನಿಧಿಯನ್ನು ತಗೋಬೇಕಾಗಿದ್ರೆ ಯಾವ ಸಂಖ್ಯೆಗೆ ನಾ ಜಂಪ್ ಮಾಡ್ತಾನ್ರಲ್ಲ ಅದಕ್ಕೇನಂತಾರ್ರಿ? ಸಾಮಾನ್ಯ ಅಪವರ್ತನಗಳು. ಅದಕ್ಕೇನಂತೀವಿ ನಾವು? ಸಾಮಾನ್ಯ ಅಪವರ್ತನಗಳು ಅಂತೀವ್ರಿ. ಇನ್ನ ಯಾವ ಗಾತ್ರದ ಜಿಗಿತ 15 ಮತ್ತು 30 ಎರಡನ್ನು ತಲುಪಬಹುದು? ಇಂತಹ ಬಹಳಷ್ಟು ಗಾತ್ರಗಳ ಜಿಗಿತಗಳನ್ನು ಸಾಧ್ಯವಿವೆ. ಅವುಗಳನ್ನೆಲ್ಲ ಕಂಡುಹಿಡಿಯಲು ಪ್ರಯತ್ನಿಸಿ ಅಂತ ಐತ್ರಿ. ಹಾಗಾದ್ರೆ ಏನ್ ಅನ್ಬೋದ್ರಿ ಇದನ್ನ ನೋಡ್ರಿ, ಅದನ್ನ ಬಿಡಿಸಿ. ಈ ರೀತಿಯಾಗಿ ಪ್ರಶ್ನೆ ಐತ್ರಿ. 15ರ ಅಪವರ್ತನಗಳು ಬರ್ದಿವಿ, ಎಷ್ಟು ಬಂದು? 30ರ ಅಪವರ್ತನಗಳು ಯಾವ್ರಿ? ಎಷ್ಟು ಬಂದು? 1, 2, 3. ಈ ಸಂಖ್ಯೆಯಲ್ಲೇ ಸಂಪೂರ್ಣವಾಗಿ ಇದು ಭಾಗ ಹೋಕೈತಿ, ಈ ಸಂಖ್ಯೆಯಲ್ಲೇ ಇದು ಭಾಗ ಹೋಕೈತಿ.
ಹಾಗಾದ್ರೆ ನೋಡ್ರಿ, ಸಾಮಾನ್ಯ ಅಪವರ್ತನಗಳು ಯಾವ್ದೈತಿ? 1 ಐತಿ, 1 ಐತಿ, 3 ಐತಿ, 3 ಐತಿ, 5 ಐತಿ, 5 ಐತಿ. ಅಂದ್ರೆ 15 ಐತ್ರಿ, 15 ಐತಿ. ಅಂದ್ರೆ ಇದ್ರ ಮೀನಿಂಗ್ ಏನ್ರಿ? 1, 3, 5, 15 ಈ ಸಂಖ್ಯೆಗಳಿಂದ 30 ಸಂಪೂರ್ಣವಾಗಿ ಭಾಗೋಕತಿ, 15 ಸಂಪೂರ್ಣವಾಗಿ ಭಾಗೋಕತಿ ಅಂದಂಗ. ಇಲ್ಲಿ 2 ಸಂಪೂರ್ಣವಾಗಿ ಭಾಗೋದು ಅಂದ್ರೆ ನಮಗೇನಾಕೈತ್ರಿ? ನಮಗೆ 2 ನಿಧಿಗಳನ್ನ ತಗೊಳಕ ಈಸಿ ಆಕತಿ. ಇನ್ನು ನೋಡ್ರಿ, ಮುಂದಿನ ಕೋಷ್ಟಕ. ಮುಂದಿನ ಕೋಷ್ಟಕವನ್ನು ಗಮನಿಸಿ. ನೀವು ಏನನ್ನು ಗಮನಿಸುತ್ತೀರಿ? ಹಿಂಗೊಂದು ಕೋಷ್ಟಕ ಐತ್ರಿ. 31ರಿಂದ 70 ತನಕ ಅಂಕಿಗಳು ಬರ್ದಾರು. ಅದಕ್ಕೆ ನೀಲಿ ಕಲರ್ 5 ರೌಂಡ್ ಹಾಕ್ಯಾರ್ರಿ, ಮತ್ತು ಬಣ್ಣ ತುಂಬ್ಯಾರು. ಈ ಕೋಷ್ಟಕದಲ್ಲಿ ಏನು ಮಾಡಿರ್ರಿ? ಅವರ ಕೆಳಗೆ ಒಂದೆರಡು ಪ್ರಶ್ನೆಗಳನ್ನು ಕೊಟ್ಟಾರ ನೋಡ್ರಿ. ಬಣ್ಣ ಹಚ್ಚಿದ ಸಂಖ್ಯೆಗಳಲ್ಲಿ ಏನಾದರೂ ಸಾಮಾನ್ಯ ಅಂಶಗಳು ಇದೆಯೇ? ನೋಡ್ರಿ, ಎಲ್ಲಿ ಬಣ್ಣ ಹಚ್ಚಾರ ಅವ್ರ? 33, 36, 39, 30, 42, 45, 48. ಇದಕ್ಕೆ ಏನ್ರಿ ಇವ? ಏನು ಅನ್ಬೋದ್ರಿ ನಾವಿವ? ನೋಡ್ರಿ, ಈ ರೀತಿಯಾಗಿ ಅವು ನಂಬರ್ ಅದಾವು. 33, 36, 39, 42, 45, 48, 51 ಈ ರೀತಿಯಾಗಿ ನಂಬರ್ ಅದಾವ್ರಿ. ನೋಡ್ರಿ, ಇದ್ರ ನಡು ಎಷ್ಟು ಗ್ಯಾಪ್ ಐತಿ? 36 ಒಳಗೆ 33 ತೆಗೆದ್ರೆ 3 ಉಳಿತ್ರಿ. 39ರಾಗ 36 ಕಳೆದ್ರೆ 3 ಉಳಿತು. 42ರಾಗ 49 ಕಳೆದ್ರೆ 3 ಉಳಿತು. 45ರಾಗ 42 ಕಳೆದ್ರೆ 3 ಉಳಿತು. 48ರಾಗ 45 ಕಳೆದ್ರೆ 3 ಉಳಿತು. ಹಂಗಾರ ಇಲ್ಲಿ 3 ಗ್ಯಾಪ್ ಐತಿ. ಇದನ್ನು ನಾ ಒಂದು ಸಂಖ್ಯೆಗೆ 3ರಿಂದ ಕೂಡಿಸ್ಯಾರ ಅಂತನೂ ಅನ್ಬೋದು, ಅಥವಾ 3ರ ಅಪವರ್ತ್ಯಗಳು ಅನ್ಬೋದ್ರಿ. ನೋಡ್ರಿ, 33, 36, 39 ಇದು 3ರ ಮಗ್ಗಿ ಒಳಗೆ ಬರ್ತತಿಲ್ರಿ. ಹಾಗಾದ್ರೆ ಅದನ್ನ ಏನಂತ ಬರಿಬೋದ್ರಿ? 3ರ ಅಪವರ್ತ್ಯಗಳು ಅಂತ ಬರಿಬಹುದು. ಇನ್ನೊಂದೆರಡು ಕ್ವಶನ್ ಅದಾವ ನೋಡ್ರಿ ಇದ್ರ ಮೇಲೆ. ಇನ್ನ ಎರಡನೇ ಕ್ವಶನ್ ಏನ್ರಿ? ವೃತ್ತ ಹಾಕಿದ ಸಂಖ್ಯೆಗಳಲ್ಲಿ ಏನಾದರೂ ಸಾಮಾನ್ಯ ಅಂಶಗಳಿವೆ? ನೋಡ್ರಿ, ಇಲ್ಲಿ ವೃತ್ತ ಎಲ್ಲಿ ಹಾಕ್ಯಾರು? 32ಕ್ಕೆ ಹಾಕ್ಯಾರ, 36ಕ್ಕೆ ಹಾಕ್ಯಾರ, 40ಕ್ಕೆ ಹಾಕ್ಯಾರ. ನೋಡ್ರಿ, ಇಲ್ಲಿ 33 1 2 3 4. ಹಂಗಾರ ಇಲ್ಲಿಂದ ಇಲ್ಲಿ ಎಷ್ಟು ಗ್ಯಾಪ್ ಐತ್ರಿ? 4 ಐತಿ. 4 4 4 4 4 ಅದಾವ ಗ್ಯಾಪ್. ಹಾಗಾರ ನಾ ಅದಕ್ಕೆ ಏನು ಅನ್ಬೋದ್ರಿ? ಇವು 4ರ ಅಪವರ್ತ್ಯಗಳು ಅನ್ಬೋದ್ರಿ. ಅಪವರ್ತನ ಅನ್ನಂಗಿಲ್ರಿ ಇದಕ್ಕೆ ನಾವು, ಯಾಕಂದ್ರೆ ಇವ ಮಗ್ಗಿ ಅದಾವು. 4ರ ಮಗ್ಗಿ ಇರುವುದ್ರ ಸಂಬಂಧ ಏನ್ರಿ? ಅಪವರ್ತ್ಯಗಳು ಅಂತೀವಿ. ಇನ್ನು ಮೂರನೇ ಪ್ರಶ್ನೆ ನೋಡ್ರಿ, ಯಾವ ಸಂಖ್ಯೆಗೆ ಬಣ್ಣ ಮತ್ತು ವೃತ್ತ ಎರಡನ್ನೂ ಹಾಕಿದೆಯೋ ಆ ಸಂಖ್ಯೆಗಳನ್ನು ಏನೆಂದು ಕರೆಯುವರು? ನೋಡ್ರಿ, ಇಲ್ಲಿ ಹಾಕ್ಯಾರ್ರಿ 36ಕ್ಕೆ ಹಾಕ್ಯಾರು, ಆಮೇಲೆ 48ಕ್ಕೆ ಹಾಕ್ಯಾರು, ಆಮೇಲೆ 60ಕ್ಕೆ ಹಾಕ್ಯಾರ್ರಿ. ಅಷ್ಟ ಹಾಕ್ಯಾರು 36, 48, 60. ಈಗ ಇವಕ್ಕೆ ಏನು ಅನ್ಬೋದ್ರಿ? ನೋಡ್ರಿ, ಇಲ್ಲಿ 3ರ ಅಪವರ್ತ್ಯಗಳು ಬಂದು, ಇಲ್ಲಿ 4ರ ಅಪವರ್ತ್ಯಗಳು ಬಂತು. 4 3 12 ರೀ. 4 ಇಂಟು ಮಾಡ್ರಿ, 4 4 ಇಂಟು 3 ಮಾಡ್ರ 12 ಬರ್ತೈತ್ರಿ. ಅಂದ್ರೆ 12 ಇದ ಸಾಮಾನ್ಯ ಅಪವರ್ತ್ಯ. ಇನ್ನು 12ರ ಅಪವರ್ತ್ಯಗಳು ಯಾವ್ರಿ? 12 12 36, 12 3 48, 12 5 60 ಈ ರೀತಿಯಾಗಿ ಬರ್ತಾವ್ರಿ. ಈ ರೀತಿಯಾಗಿ ಬರ್ತಾವು. ಇದನ್ನು ನಾವು ಏನು ಅನ್ಬೋದು? ಇವು 12ರ ಅಪವರ್ತ್ಯಗಳು ಅನ್ಬೋದು. ಇನ್ನು 36, 48, 60 ಇವು 4 ಮತ್ತು 3ರ ಸಾಮಾನ್ಯ ಅಪವರ್ತ್ಯಗಳು ಅಂತ ಹೇಳ್ಬೋದು. ಇನ್ನು ಇದ್ರ ಮೇಲೆ ಲೆಕ್ಕಾಚಾರ ಅಂತ ಐತ್ರಿ. ನೋಡ್ರಿ, 310 ಮತ್ತು 410ರ ನಡುವೆ ಇರುವ 40ರ ಎಲ್ಲ ಅಪವರ್ತ್ಯಗಳನ್ನು ಕಂಡುಹಿಡೀರಿ. ಅಂದ್ರೆ ಏನು ಮಾಡೋದ್ರಿ? ಇಲ್ಲಿ 40 ಮಗ್ಗಿ ಬರ್ಕೋತೀವಿ ಬಿಡೋದ್ರಿ. 40 ಮಗ್ಗಿ ಎಲ್ಲಿ ತಕ ಬರಿಬೇಕ್ರಿ? 310ರಿಂದ 410 ತಕ ನಡು ಎಷ್ಟು ಅಪವರ್ತ್ಯಗಳು ಬರ್ತಾವು? ನೋಡ್ರಿ, 40 ಮಗ್ಗಿ ಬರ್ದೀವಿ. 40 40 ಹಿಂಗೆ ಮಾಡ್ರಿ. ಮೊದಲು ಏನು ಮಾಡ್ರಿ? 4 ಮಗ್ಗಿ ಬರ್ಕೋರಿ, ಅದ್ರ ಮುಂದೆ 0 0 ಕೊಟ್ಕೋತ ಹೋಗ್ಬಿಡ್ರಿ. 4 1 4 ರೀ, 4 2 8, 4 3 12, 4 4 16, 4 5 20, 4 6 24, 4 7 28, 4 8 32, 4 9 36, 4 40. ಆಮೇಲೆ 4 11 44 ಆತ್ರಿ. ಇವೆಲ್ಲ 0 ಕೊಟ್ಕೋತ ಹೋಗ್ಯಾರ. ನಮಗೆ ಎಲ್ಲಿ ತಗೋಬೇಕೈತಿ? 310. ಇಲ್ಲಿ ನೋಡ್ರಿ, ಈ ಸಂಖ್ಯೆ ಐತಿ, ಈ ಸಂಖ್ಯೆ 320 ಐತಿ. ಅಂದ್ರೆ 310 ಮ್ಯಾಲೆ ಇರ್ಬೇಕು. ಅಂದ್ರೆ ಇದನ್ನ ತಗೋನು 410 ಒಳಗಿರ್ಬೇಕು. ಹಂಗಾರ ಇದು ತಗೋನು.
ಇದು ತೊಗೊಂಡಿವ್ರಿ ಅಂದರೆ ಇದು ದೊಡ್ಡದೈತೆ ಅದ್ರ ಸಮ ತೊಗೊಂಗಿಲ್ಲ. ಹಂಗಾರೆ ಇಲ್ಲಿ ಎಷ್ಟು ಸಂಖ್ಯೆಗಳು ಅದಾವೆ? 3 ಸಂಖ್ಯೆಗಳದಾವೆ. 1 2 3. ಈ 3 ಸಂಖ್ಯೆಗಳು ಏನ್ರಿ 310 ಮತ್ತು 340 ನಡುವಿನ 40ರ ಅಪವರ್ತ್ಯಗಳು ರೀ. ಹೇಳ್ತ್ರಿ. ಇನ್ನು ಒಂದು ಒಗಟು ಐತ್ರಿ. ನಾನು ಯಾರು? ನಾನು 40ಕ್ಕಿಂತ ಕಡಿಮೆ ಇರುವ ಒಂದು ಸಂಖ್ಯೆ. ನನ್ನ ಅಪವರ್ತನಗಳಲ್ಲಿ ಒಂದು 7 ಆಗಿದೆ. ನನ್ನ ಅಂಕಿಗಳ ಮೊತ್ತ 8. ಅಂದ್ರೆ ರೀ ನೋಡ್ರಿ 40 ಸಂಖ್ಯೆ 40ರ ಒಳಗೆ ಐತತ್ತಾರೆ ಆ ಸಂಖ್ಯೆ. ಮತ್ತು 7ರ ಅಪವರ್ತನಗಳು ಆಗ್ಯಾವಂತಾರೆ. 7ರ ಅಪವರ್ತನಗಳು 7ರ ಅಪವರ್ತನಗಳು ಮತ್ತು ಏನ್ರಿ ಅದ ಅವನ್ನ 2 ಅಂಕಿಗಳನ್ನು ಕೂಡಿಸಿದಾಗ ಏನಾಕೈತೆ ಅಂತಾರೆ ಅದರ ಮೊತ್ತ ಎಷ್ಟು ಬರಬೇಕು? 8 ಬರ್ಬೇಕಂತ. ಆ ಸಂಖ್ಯೆ ಯಾವ್ದ ನೋಡೋಣ. ಹಾಗಾದ್ರೆ ಇಲ್ಲಿ ಏನ್ ಮಾಡಾಕತ್ತೀವ್ರಿ ನಾವು? ಇಲ್ಲಿ ನೋಡ್ರಿ 7ರ ಅಪವರ್ತನಗಳು ರೀ 40ರ ಒಳಗಿರ್ಬೇಕ್ರಿ ಅದು. 7 ಅಂದೇಳು 2 ಅನ್ನಕ್ಕೆ 7 3 7 7 ಇಲ್ಲಿ 35 ರೀ. ಈ ರೀತಿಯಾಗಿ ನಾವೇನು ಮಾಡಬಹುದು? 35 ತಕ್ಕಂತ ಬಂದಿವಿ. 7 ಇಲ್ಲಿ 35 ಯಾಕೆ ತೊಗೊಂಡಿವ್ರಿ? 7 ಇಲ್ಲೇ 35, 7 6 42 ಆಕೈತ್ರಿ. ಈ 42 40ಕ್ಕಿಂತಲೇ ಹೆಚ್ಚು ಆಕೈತಿ. ನಮಗೇನು ಬೇಕಾಗೈತಿ? 40ಕ್ಕಿಂತಲೇ ಕಡಿಮೆ ಬೇಕೈತಿ. ಹಂಗಾರೆ ಇದರಿ ಇದು 35 ಬತ್ತು. ಇನ್ನು ಅವ್ರು ಏನಂದರು? ಇನ್ನು ಅಪವರ್ತನಗಳಲ್ಲಿ ಒಂದು 7 ಆಗಿದೆ ಅಂದ್ರೆ ರೀ ಒಂದು ಅಪವರ್ತನ 7 ಆಗೈತಿ. ಅದ್ರ ಉಳಿದಿದ್ದು ಅಪವರ್ತನಗಳನ್ನು ನಾವು ಕಂಡು ಹಿಡಿದೈತಿ. ನೋಡ್ರಿ 7 ಆಗಿದೆ. ನನ್ನ ಅಂಕಿಗಳ ಮೊತ್ತ 8 ಆಗ್ಬೇಕ್ರಿ. ಇನ್ನು ಅವು 2 ಅಂಕಿಗಳು ಇರ್ತಾವು ಅಥವಾ ಇಲ್ಲಿ ಅಂಕಿಗಳು ಅದಾವ್ರಿ. ಈ ಅಂಕಿಗಳ ಏನಾಗಬೇಕು? ಮೊತ್ತವನ್ನು ಮಾಡಿದಾಗ ಎಷ್ಟು ಬರಬೇಕು? 8 ಬರಬೇಕು. ನೋಡ್ರಿ ಇಲ್ಲಿ 7 ಐತ್ರಿ ಪ್ಲಸ್ 70 ಆಕೈತಿದ. 70 ಭಾಳ ದೊಡ್ಡದಾಕೈತಿ. 7 ಇದಕ್ಕಿದ್ದಂಗೆ ಇಡ್ರಿ. ಇದು 7 ಆಗಂಗಿಲ್ಲ. ಇನ್ನು 7ರ ಅಪವರ್ತ್ಯ ಯಾವ್ದು ಆಕೈತಿ? 14 ಆಕೈತಿ. 14 ಆಕೈತ್ರಿ. 14 ಆತಂದ್ರೆ 1 + 4 ಮಾಡ್ರೆ 5 ಆಕೈತಿ. ಇದು ಆಗಂಗಿಲ್ಲ. 21 ಐತಿ. ಇಲ್ಲಿ 21 ಐತಿ. ಏನಾಕೈತಿ? 2 + 1 ಆಕೈತ್ರಿ. 2 + 1 ಮಾಡ್ಬೋದು. 3 ಆಕೈತಿ. ಹಂಗಾರೆ ಇದು ಆಗಂಗಿಲ್ಲ. ಇನ್ನು 28 ಐತಿ. 2 + 8 ಅಂತ ಬರೀಬಹುದು ನಾವು. 2 + 8 ಅಂತ ಮಾಡಿದಾಗ 10 ಬರ್ತೈತಿ. ಹಂಗಾರೆ ಇದು ಆಗಂಗಿಲ್ಲ. 35 ರೀ 7 ಐತ್ಲಿ 35. 3 + 5 ಮಾಡಿದಾಗ 8 ಬರ್ತೈತಿ. ಹಂಗಾದ್ರೆ ನಮಗೆ ಅದು ಯಾವ ಸಂಖ್ಯೆ ಅಂದ್ರೆ ರೀ 35 ಸಂಖ್ಯೆ. 35 ಸಂಖ್ಯೆ ಏನಾಕೈತಿ? ಇದು 7ರ ಅಪವರ್ತನ ಇಲ್ರಿ. ಇದು 7ರ ಅಪವರ್ತನ ರೀ. 7ರ ಅಪವರ್ತನ ಆಗೈತಿ ಅಂದಂಗ್ರಿ. ಈ ರೀತಿಯಾಗಿ ನಾವು ಬಿಡಿಸ್ಬೋದು. ಇನ್ನು ನೋಡ್ರಿ 2ನೇ ಪ್ರಶ್ನೆ. ನಾನು 100ಕ್ಕಿಂತ ಕಡಿಮೆ ಇರುವ ಒಂದು ಸಂಖ್ಯೆ ಅಂದ್ರೆ 100 ಕೆಳಗ್ರಿ. ನನ್ನ 2 ಅಪವರ್ತನಗಳು 3 ಮತ್ತು 5ಗಳಾಗಿವೆ ಅಂದ್ರೆ ಅವರು ಕೊಟ್ಟಾರ್ರಿ. ನನ್ನ ಅಂಕಿಗಳನ್ನು ಇನ್ನೊಂದಕ್ಕಿಂತ ಒಂದು ಹೆಚ್ಚಾಗಿದೆ ಅಂತಾರೆ. ನೋಡ್ರಿ ಅವ್ರು ಏನು ಮಾಡ್ಯಾರ? 3 ಮತ್ತು 5 2 ಅಪವರ್ತನಗಳು ಅಂತ ಕೊಟ್ಟಾರ. 3 5 15 ರೀ. 15 ಆಕೈತಿ. ಇನ್ನು 15 ಅಂತ 15 12 ಮತ್ತು 15 15 15 15 6 90 15 105 ಬಂತ್ರಿ. 105 ಬಂತು. ಅವಾಗ ಏನಾಕೈತಿ? 5ರಿಂದ ಅವ್ರು ಏನಂತಾರು ನೋಡ್ರಿ 3 ಮತ್ತು 5ಗಳಾಗಿವೆ. ನನ್ನ ಅಂಕಿಗಳಲ್ಲಿ ಒಂದು ಇನ್ನೊಂದಕ್ಕಿಂತ ಒಂದು ಹೆಚ್ಚಾಗಿದೆ ಅಂದ್ರೆ ಏನ್ರಿ? ಅಂದ್ರೆ ಅಂದ್ರೆ ಒಂದು ಸಂಖ್ಯೆ ರೀ ಇನ್ನೊಂದು ಸಂಖ್ಯೆಗಿಂತ ಹೆಚ್ಚೈತದ. ನೋಡ್ರಿ ಇಲ್ಲಿ 5ರಾಗ ಇದು 1 ಬರ್ತೈತ್ರಿ. 1ರಾಗ 15 ರೀ. ಅಂದ್ರೆ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆನ ಕಳಿಬೇಕು ನಾವು. ದೊಡ್ಡ ಸಂಖ್ಯೆ ಒಂದು ಸಣ್ಣ ಸಂಖ್ಯೆ ಒಳಗೆ ಕಳೆದಿವಿ. 4 ಬಂದೈತ್ರಿ. ಹಂಗಾರ ಇದು ಆಗೋದಿಲ್ಲ. ಇನ್ನು ಒಂದು ಇನ್ನೊಂದಕ್ಕಿಂತ ಒಂದು ಹೆಚ್ಚಾಗಿದೆ ಅಂತಾರೆ. ಅಂದ್ರೆ 1 ಹೆಚ್ಚೈತಿ ಅಂದಂಗೆ. 3 - 0 ಅಂದ್ರೆ 3 ಬರ್ತೈತ್ರಿ. 5 - 4 ಬರ್ಕೋಬೇಕಾಕೈತಿ. ದೊಡ್ಡ ಸಂಖ್ಯೆಯನ್ನು ಸಣ್ಣ ಸಂಖ್ಯೆ ಒಳಗೆ ಕಳಿಬೇಕು. 5 - 4 ಮಾಡ್ರೆ 1 ಬರ್ತೈತ್ರಿ. ಇನ್ನು 60 ಐತ್ರಿ. 6 - 0 ಮಾಡ್ರೆ 6 ಬರ್ತೈತಿ. 7 - 5 ಮಾಡ್ರೆ 2 ಬರ್ತೈತಿ.
9 ಮೈನಸ್ 0 ಮೀಟ್ರ್ 9 ಬರ್ತೈತಿ. ಹಂಗಾರೆ 105 ದೊಡ್ಡ ಸಂಖ್ಯೆ ಆಕೈತಿ. ಅದರ ಸಂಬಂಧ ನಾವು ಇದನ್ನ ತಗೊಳ್ಳುವಂಗಿಲ್ಲ. ಮತ್ತು ನಮಗೆ ಅಪವರ್ತನಗಳು ಕಂಡು ಹಿಡಿದಿತ್ತು. 3 × 5 ಮೀಟ್ರ್ 15 ಬರ್ತೈತಿ. 15ರ ಅಪವರ್ತನಗಳು ಬರ್ಕೊಂಡಿವಿ. ಇನ್ನು ಅವ್ರು ಏನಂತಾರು, ನನ್ನ ಅಂಕಿಗಳಲ್ಲಿ ಒಂದು ಇನ್ನೊಂದಕ್ಕಿಂತ ಹೆಚ್ಚಾಗಿದೆ. ನೋಡ್ರಿ, ಒಂದು ಹೆಚ್ಚೈತಂತ. ನೋಡ್ರಿ ಇಲ್ಲಿ 4ಗಿಂತಲೇ 5 ಹೆಚ್ಚೈತಿ. ಅದರ ಸಂಬಂಧ 45 ಆಕೈತಿ. ಇನ್ನು ನೋಡ್ರಿ ಮೂರನೇ ಪ್ರಶ್ನೆ ರೀ. ಒಂದು ಸಂಖ್ಯೆಯ ಎಲ್ಲ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಯ 2ರಷ್ಟಕ್ಕೆ ಸಮನಾಗಿದೆ. ಆ ಸಂಖ್ಯೆಯನ್ನು ಒಂದು ಪರಿಪೂರ್ಣ ಸಂಖ್ಯೆ ಎಂದು ಕರೆಯುತ್ತಾರೆ. 28 ಒಂದು ಪರಿಪೂರ್ಣ ಸಂಖ್ಯೆ. ಇದರ ಅಪವರ್ತನಗಳು 1, 2, 4, 7, 14, 28. ಅವುಗಳ ಮೊತ್ತ 56 ಆಗಿದ್ದು ಇದು 28ರ 2ರಷ್ಟಿರುತ್ತದೆ. ಮತ್ತು 1 ಮತ್ತು 10ರ ನಡುವಿನ ಒಂದು ಪರಿಪೂರ್ಣ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂದಾರ್ರಿ. ಅಂದ್ರಿ ಇದರ ಮೀನಿಂಗ್ ಅಂದ್ರೆ ಏನ್ರಿ, ಒಂದು ಯಾವುದೋ ಸಂಖ್ಯೆ ಈಗ ಎಷ್ಟೈತ್ರಿ ಇಲ್ಲಿ 28 ಒಂದು ಪರಿಪೂರ್ಣ ಸಂಖ್ಯೆ ಅಂದಾರ್ರಿ. ಈ 28 ಒಂದು ಪರಿಪೂರ್ಣ ಸಂಖ್ಯೆ ಅನಾಕ ರೀಸನ್ ಏನ್ರಿ, ಇದರ ಅಪವರ್ತನಗಳು ಅಂದ್ರೆ 28 ಯಾವ ಸಂಖ್ಯೆಯಿಂದ ಭಾಗ ಹೋಗೈತ್ರಿ? 1ರಲ್ಲಿ ಹೋಗೈತಿ, 2ರಲ್ಲಿ ಹೋಗೈತಿ, 4ರಲ್ಲಿ ಹೋಗೈತಿ, 7ರಲ್ಲಿ ಹೋಗೈತಿ, 14ರಲ್ಲಿ ಹೋಗೈತಿ, 28ರಲ್ಲೇ ಹೋಗೈತಿ. ಈ ಸಂಖ್ಯೆಗಳ ಎಲ್ಲಾ ಸಂಖ್ಯೆಗಳಿಂದ ಇದ 28 ಪೂರ್ಣವಾಗಿ ಭಾಗ ಹೋಗೈತಿ. ಇನ್ನ ಅವ್ರೇನಂತಾರ್ರಿ, ಸೂಪರ್ ಅಥವಾ ಪರಿಪೂರ್ಣ ಸಂಖ್ಯೆ ಅಂದ್ರೆ ಏನ್ರಿ, ಈಗ ಇವು ಇಷ್ಟೆಲ್ಲ ಕೂಡಿಸ್ತಾರ್ರಿ, ಇವನ್ನೆಲ್ಲ ಕೂಡಿಸೋದ್ರಿ. ಕೂಡಿಸಿ ಎಷ್ಟು ಬರ್ತೈತ್ರಿ? ಕೂಡಿಸಿರ ಎಷ್ಟು ಬರ್ತೈತಿ? 56 ಬರ್ತೈತ್ರಿ. 56 ಅಂದ್ರೆ ಈಗ 28 ಕೊಟ್ಟಿರ್ತಾರ್ರಿ ಅವ್ರ. ಆ ಕೊಟ್ಟಂತ ಸಂಖ್ಯೆನ ಇಂಟು 2 ಮಾಡಿದ್ವಿ ಅಂತ ತಿಳ್ಕೊರಿ, ಅವ್ರು ಎಷ್ಟು ಕೊಟ್ಟಿರ್ತಾರಲ್ಲ ಆಟ ಬರ್ತೈತಿ ಅಂತ. ನೋಡ್ರಿ 8 2 16, 2 2 4, 1 5, 56 ಬತ್ತು. ಹಾಗಾದ್ರೆ ಇದೇ ರೀತಿ ಮುಂದೆ ಪ್ರಶ್ನೆಗಳದಾವ ನೋಡೋಣ. 1 ಮತ್ತು 10ರ ನಡುವೆ ಒಂದು ಪರಿಪೂರ್ಣ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂದಾರ. ನೋಡ್ರಿ ಎಟ್ಟಾಕಾವು ನೋಡ್ರಿ. 1ದರೆ ಆಗಂಗಿಲ್ರಿ, ಬಿಟ್ಟು ಬಿಡ್ರಿ. 2ರದ ಅಪವರ್ತನಗಳು ಯಾವ್ರಿ? ಅಪವರ್ತ್ಯರಿ, ಸರಿ, ಇದ ಅಪವರ್ತನ ಆಗ್ಬೇಕು. ಅಪವರ್ತನ ಅಪವರ್ತನ ಆಗ್ಬೇಕಿತ್ರಿ ಅದ. 2ರ ಅಪವರ್ತನಗಳು ಯಾವ್ರಿ? 1 ಮತ್ತು 2 ಆಕೈತಿ. ಇದ್ರ ಮೊತ್ತ ಮಾಡಿದಾಗ 3 ಆಕೈತ್ರಿ. ಇದ್ರ 2ರಷ್ಟ ಅಂದ್ರೆ ಎಟ್ರಿ? 2 2 4 ಆಕೈತಿ. ಇಲ್ಲಿ 3 ಐತಿ, ಇಲ್ಲಿ 4 ಆಕೈತಿ. ಹಂಗಾರೆ ಇದಾಗಂಗಿಲ್ಲ. 1 ಮತ್ತು 3ರ ಅಪವರ್ತಗಳು ರೀ, ಅವನ್ನ 2 ಕೂಡಿಸಿದಾಗ 4 ಬರ್ತೈತಿ. 4 2 8 ಆಕೈತಿ. ಅಥವಾ 3 ಐತ್ರಿ ಇಲ್ರಿ, 3 2 6 ಆಕೈತಿ. ಬಟ್ ಇಲ್ಲಿ ಎಷ್ಟು ಬಂದೈತಿ ಆನ್ಸರ್? 4 ಬಂದೈತಿ. ಇದು ಆಗಂಗಿಲ್ಲ. ಇನ್ನು 4 ನಂಬರ್ 4ರದ ಅಪವರ್ತನಗಳು ಯಾವ್ರಿ? 1 2 4 ಆಕೈತಿ. ಹಾಗಾದ್ರೆ 1 2 4 ಕೂಡಿಸಿದಾಗ 7 ಆಕೈತಿ. 7 ಆಕೈತ್ರಿ. 7 ಆದ ಬಳಿಕ ಏನಾಕೈತಿ? ಇದ 4ನ್ನ ನಾವು ಡಬಲ್ ಸಲ ಮಾಡ್ಬೇಕು. ಡಬಲ್ ಸಲ 8 ಬರ್ತೈತಿ. ಹಂಗಾರೆ ಇಲ್ಲಿ 7 ಐತಿ. ಇವೆರಡು ಒಂದು ಆಗಂಗಿಲ್ಲ. ಇನ್ನು 5 1 5 1 5 ಮಾಡ್ರೆ 6 ಬರ್ತೈತಿ. 5 2 10 ಬರ್ತೈತಿ. ಹಂಗಾರೆ 10 ಮತ್ತು 6ಕ್ಕೆ ಸಂಬಂಧ ಇಲ್ಲ. ಇನ್ನು ನೋಡ್ರಿ 6ರದ ಅವಿಭಾಜ್ಯ ಅಪವರ್ತನಗಳು ಯಾವ? 1 2 3 6. ಇನ್ನೊಂದೇನ್ರಿ, ಇವನ್ನೆಲ್ಲ ಕೂಡಿಸ್ಬೇಕು. ಎಷ್ಟು ಬರ್ತೈತಿ? 12 ಬರ್ತೈತಿ. ನೋಡ್ರಿ 6 2 12 ಬರ್ತೈತಿ. ಹಂಗಾರೆ ಇವ್ರು ಬಂದಾರು. ಹಂಗಾರೆ ಇದೊಂದು ಆಕೈತಿ ಅಂದಂಗ. 7 ಇರತ್ರಿ. 1 7 1 + 7 ಮಾಡ್ರೆ 8 ಆಕೈತಿ. 7 × 2 ಮಾಡ್ರೆ 14 ಆಕೈತ್ರಿ. ಈಗ 14 8 2 ಸಮ ಹಾಕಣ್ರಿ? ಇಲ್ಲ. ಹಂಗಾರೆ ತಪ್ಪೈತಿ ಅಂದಂಗ. 1 2 4 8. 1 2 4 8. ಇವನ್ನೆಲ್ಲ ಕೂಡಿಸಿದಾಗ ಎಷ್ಟು ಬತ್ರಿ? 15 ಬತ್ತು. 15 ಬತ್ತು. ಈಗ ಇಲ್ಲಿ ಕೊಟ್ಟಿರ್ತಂಥ ಸಂಖ್ಯೆನ ಏನು ಮಾಡ್ಬೇಕು ನಾವು? ಇಂಟು 2 ಮಾಡ್ಕೋಬೇಕು. 8 2 16 ಬರ್ತೈತಿ. ಇಲ್ಲಿ 16 ಐತಿ, ಇಲ್ಲಿ 15 ಐತಿ. ಹಂಗಾರೆ ಹೊಂತೈತಿ ಅನ್ರಿ? ಹೊಂದಂಗಿಲ್ಲ. ಇನ್ನು 9ನೇ ಪ್ರಶ್ನೆ. 1 3 9. 1 3 9 ರೀ. ಇದು ಹೆಂಗೈತಿ? ಇವನ್ನೆಲ್ಲ ಕೂಡಿಸಿದಾಗ 12 ಬರ್ತೈತಿ. 12 ಬರ್ತೈತಿ. ಇನ್ನು ಈ ಸಂಖ್ಯೆಯನ್ನು ನಾವು ಏನು ಮಾಡಬೇಕು? ಮಲ್ಟಿಪ್ಲೈ 2 ಮಾಡಿದೆವು ಅಂದ್ರೆ ಎಷ್ಟು ಆಕೈತಿ? 9 2 18 ಆಕೈತಿ. ಇದು 12 ಐತಿ. ಹಂಗಾರೆ ಇದು ಆಗಂಗಿಲ್ಲ. ಹಂಗಾರೆ ಎಷ್ಟು ಪರಿಪೂರ್ಣ ಸಂಖ್ಯೆಗಳು ಸಿಕ್ಕರು ನಮಗೆ? ಒಂದು ಪರಿಪೂರ್ಣ ಸಂಖ್ಯೆ ಸಿಕ್ತ. ಅದು ಯಾವ್ದ್ರಿ? 6. ಇನ್ನು ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯುವುದು. ಸಾಮಾನ್ಯ ಅಪವರ್ತನಗಳು ರೀ.
20 ಮತ್ತು 28ರ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತಾರೆ. ಅವಾಗ ಏನು ಮಾಡಬೇಕು? 20ರ ಅಪವರ್ತನಗಳು 20ರ ಅಪವರ್ತನಗಳು ಬರೀತ. ಆಮೇಲೆ 28ರ ಅಪವರ್ತನಗಳು ಬರೀತ. ಇನ್ನು ಅದರೊಳಗೆ ಯಾವ್ಯಾವ ಕಾಮನ್ ಅದಾವಲ್ಲ ಅವನು ಬರೀಬಿಡು. ಸಾಮಾನ್ಯ ಅಪವರ್ತನ ಈಕ್ವಲ್ ಟು 1, 2, 4 ಅಂದಂಗೆ. ಇನ್ನು 35 ಮತ್ತು 50ರ ಅಪವರ್ತನಗಳು. 35ರದ 1, 5, 7, 35. ಅದ 50ರ ಅಪವರ್ತನಗಳು 1, 2, 5, 7, 10, 25, 50 ಈ ರೀತಿಯಾಗಿ ಇರ್ತಾವು. ಇಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುದಾವು? 1 ಐತಿ, ಇಲ್ಲಿ 1 ಐತಿ, ಇಲ್ಲಿ 5 ಐತಿ, ಇಲ್ಲಿ 5 ಐತಿ. ಅದನ್ನು ಬಿಟ್ಟರೆ ಈ ಕಡೆ ಬರ್ತಾವು. ಈಗ 1, 5 ಅಂತ ಹೇಳ್ಬೋದು. ನಾವು 35 ತನಕ ಅಟ್ಟ ತಗೋಬೇಕು, ಅದಕ್ಕೆ ಹೆಚ್ಚು ತಗೊಳಕ್ಕೆ ನಡೆಯಂಗಿಲ್ಲ. ಇನ್ನು ನೋಡ್ರಿ 4, 8 ಮತ್ತು 12 ಅಂದಾರ. ಇನ್ನು ಅವ್ರು ಏನು ಮಾಡತ್ತಾರು? 3 ಸಂಖ್ಯೆಗಳನ್ನು ಕೊಡತ್ತಾರ. 4ರ ಅಪವರ್ತನಗಳು ಕಂಡು ಹಿಡಿದೀವಿ, 8ರ ಅಪವರ್ತನಗಳು ಕಂಡು ಹಿಡಿದೀವಿ, 12ರ ಅಪವರ್ತನಗಳು. ಇದ್ರೊಳಗೆ ಯಾವ ಕಾಮನ್ ಐತಿ? 1 ಐತಿ, 2 ಐತಿ, ಇನ್ನು 4 ಐತಿ, 4 ಐತ್ರಿ. ಈ ರೀತಿಯಾಗಿದಾವು. ನಾವು ಹಂಗಾರೆ ಸಾಮಾನ್ಯ ಅಪವರ್ತನಗಳು ಏನು ಬರೀಬಹುದು? 1, 2, 4 ಅಂತ ಬರೀಬಹುದು. ಇನ್ನು ಡಿ ಪ್ರಶ್ನೆ 5, 15 ಮತ್ತು 25. ಇದ್ರೊಳಗೆ ನಾವು ಏನ್ರಿ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕು. 5ರ ಅಪವರ್ತನಗಳು ಯಾವ್ರಿ? 1 ಮತ್ತು 5 ಬರ್ತೈತಿ. ಅಪವರ್ತನ ಅಂದ್ರೆ ಏನ್ರಿ? 5 ಯಾವ ಸಂಖ್ಯೆಯಿಂದ ಭಾಗೋಕತಿ? 1ರಲ್ಲೇನು ಪೂರ್ಣವಾಗಿ ಭಾಗೋಕತಿ, 5ರಲ್ಲೇನು ಪೂರ್ಣವಾಗಿ ಭಾಗೋಕತಿ. ಇನ್ನು 15 ರೀ. 15ರ ಅಪವರ್ತನಗಳು ಯಾವ ಬರ್ತಾವು? 1, 3, 5, 5, 5, 15 ಬರ್ತೈತಿ. ಇನ್ನು 25ರದೇನ? 25ರದು 1, 5, 25 ಬರ್ತೈತಿ. ಇನ್ನು ಇದ್ರ ಸಾಮಾನ್ಯ ಅಪವರ್ತನಗಳು ನೋಡ್ರಿ. ಇಲ್ಲಿ 1 ಐತಿ, ಇಲ್ಲಿ 1 ಐತಿ, ಇಲ್ಲಿ 1 ಐತಿ, ಇಲ್ಲಿ 5 ಐತಿ, ಇಲ್ಲಿ 5 ಐತಿ, ಇಲ್ಲಿ 5 ಐತಿ. ಹಾಗಾದ್ರೆ 1 ಮತ್ತು 5 ಇದರ ಸಾಮಾನ್ಯ ಅಪವರ್ತನ ಅಂತ ಕಾಣಬಹುದು. ಇನ್ನ ನೋಡ್ರಿ 5ನೇ ಪ್ರಶ್ನೆ. 25ರ ಅಪವರ್ತ್ಯ ಆದರೆ 50ರ ಅಪವರ್ತ್ಯಗಳಲ್ಲದ ಯಾವುದಾದರೂ 3 ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂದಾರ. ನೋಡ್ರಿ 25ರ ಅಪವರ್ತ್ಯಗಳು ಯಾವ್ರಿ? 25, 50, 75, 100, 125, 150 ಐತಿ. ಇನ್ನು 50ರ ಅಪವರ್ತ್ಯಗಳು 50, 100, 150, 200, 225, 200. ಈಗ ಇಲ್ಲಿ ಏನಂದಾರ್ರಿ ಅವ್ರ? 3 ಸಂಖ್ಯೆಗಳನ್ನು ಕಂಡುಹಿಡಿತಾರೆ. ಯಾವುದಾದ್ರು ಅಪವರ್ತ್ಯಗಳಲ್ಲದ ನೋಡ್ರಿ ಇಲ್ಲಿ ಸಾಮಾನ್ಯ ಅಪವರ್ತ್ಯಗಳು ಇರಬೇಕಾದ್ರೆ ಇದು 100 ಐತಿ, ಇದು 200 ಐತಿ. ನೋಡ್ರಿ ಇಲ್ಲಿ 25, 75, 125 ಇವು ಅಪವರ್ತ್ಯಗಳು ಆಗಿಲ್ಲ. ಆಗಿಲ್ರಿ. ಅಪವರ್ತ್ಯಗಳು ಆಗಿಲ್ಲ ಅಂದ್ರೆ ಏನ್ರಿ? ಇವು ಸಮಾನ ಅಪವರ್ತ್ಯಗಳು. ಅಂದ್ರೆ ಇದ್ರೊಳಗೆ ಕಾಮನ್ ಇಲ್ಲ. ಕಾಮನ್ ನಾವು ತೆಗೆದು ಬಿಟ್ಟಿವಿ. ಕಾಮನ್ ತೆಗೆದ್ರೆ ಎಷ್ಟು ಉಳಿತು? 25, 75, 125 ಉಳಿತೈತಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದೆ ಏನೈತಂದ್ರ ರೀ ನೋಡ್ರಿ 6ನೇ ಪ್ರಶ್ನೆ. ಅಂಶು ಮತ್ತು ಅವನ ಸ್ನೇಹಿತರು 10ಕ್ಕಿಂತ ಚಿಕ್ಕದಾದ 2 ಸಂಖ್ಯೆಗಳೊಂದಿಗೆ ಇಡ್ಲಿ ವಡೆ ಆಟ ಆಡುತ್ತಾರೆ. ಮೊದಲ ಬಾರಿ ಯಾರಾದರೂ ಈ ಸಂಖ್ಯೆ 50ರ ಸಂಖ್ಯೆಯನ್ನು ಇಡ್ಲಿ ವಡ ಎಂದು ಹೇಳುತ್ತಾರೆ. ಇಡ್ಲಿ ಮತ್ತು ವಡೆ ಹೇಳಲ್ಪಟ್ಟ 2 ಸಂಖ್ಯೆಗಳು ಯಾವುವು ಅಂದಾರ. ಯಾವ್ದ್ರಿ? 10ನೇ ಸಂಖ್ಯೆ ಅಂತಾರ. ನೋಡ್ರಿ ಇಲ್ಲಿ 1, 2, 3, 4, 9ರ ತನಕ ಬರ್ಕೊಂಡೇನ್ರಿ. 9ರ ತನಕ ಬರ್ಕೊಂಡಿವಿ. 1 × 9 ಅಂದ್ರೆ 9 ಬರ್ತೈತಿ. 2 9 18. ಈಗ ನೋಡ್ರೆ ಇಲ್ಲಿ ಏನು ಅನ್ಬೋದ್ರಿ? 2 ಸಂಖ್ಯೆಗಳಿಂದ ಮಾಡಲ್ಪಟ್ಟೈತೆ ಅಂತೀವ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ 1, 2, 3, 4, 5, 6, 7, 8, 9. ಸರ್ 9ರ ತನಕ ಯಾಕೆ ತೊಗೊಂಡೆ ಅಂದ್ರೆ ರೀ 10ಕ್ಕಿಂತ ಚಿಕ್ಕದು ಅಂದ್ರೆ 1ರಿಂದ 9ರ ತನಕ ಬರ್ತೈತಿ. ಇನ್ನು ಏನು ಮಾಡೋದ್ರಿ? 1ರ ಅಪವರ್ತ್ಯಗಳನ್ನು ಕಂಡುಹಿಡಿದು ಒಂದೊಂದ್ಲೆ ಬರ್ತೈತಿ ರೀ. ಒಂದೊಂದ್ಲೆ 1 ರೀ, 1 2ಲೆ 1 ರೀ, 1 3ಲೆ 1 ರೀ, 1 3ಲೆ 3 ಬರ್ತೈತಿ. 1 4ಲೆ 4 ಬರ್ತೈತಿ. 1 5ಲೆ 5 ಬರ್ತೈತಿ. 1 6ಲೆ 6 ಬರ್ತೈತಿ. 1 7ಲೆ 7 ಬರ್ತೈತಿ. 1 9ಲೆ 9 ಬರ್ತೈತಿ. ಹಾಗಾದ್ರೆ ಈ 9ನ್ನ ತಗೊಳಕ್ ಬರಂಗಿಲ್ಲ. ಯಾಕಂದ್ರೆ ರೀ ನಮಗೆ 2 ಅಂಕಿ ಸಂಖ್ಯೆಗಳು ಬೇಕಾಗ್ಯಾವ. ಅದು ಏನ್ರಿ? 50ರ ನಂತರ ಬೇಕು ನನಗೆ. ಈಗ ನೋಡ್ರಿ 2ರ ಅಪವರ್ತ್ಯಗಳು ಯಾವ ಬರ್ತಾವೆ? 2, 4, 6, 8,
10 12 14 16 18 ಬರ್ತೈತಿ ರೀ. ಎಡಂಬತ್ಲೆ 18 ಅದ್ರ ಸಂಬಂಧ 18 ಬರ್ತೈತಿ. ಇದು 50ರ ಮ್ಯಾಲಿಲ್ಲ. ಇನ್ನು 3 3 3 3 2 6 3 3 9 3 4 12 3 5 5 3 6 18 3 17 3 8 4 4 27 3 8 3 27 ಬರ್ತೈತಿ ರೀ. 10ಕ್ಕಿಂತ ಕೆಳಗೆ ತೊಗೋಬೇಕಂತಾರ ಅವ್ರು. 3 27 ಬರ್ತೈತಿ. 3 27 ಅಂದ್ರೆ ನಾ ಏನತ್ರು ಇದು 27 ಬಂತು. ಇದ 50ಕ್ಕಿಂತ ಹೆಚ್ಚಿಲ್ಲ, ಕಡಿಮೆ ಐತಿ. ಅದರ ಸಂಬಂಧ ಇದನ್ನ ಬಿಟ್ಟು ಬಿಡ್ಬೇಕ್ರಿ. ಇನ್ನು 4 36 36 ಬರ್ತೈತಿ. ಇದು 50ಕ್ಕಿಂತ ದೊಡ್ಡದಿಲ್ಲ, ಇದನ್ನು ಬಿಡ್ಬೇಕಾಕೈತಿ. 5 45 ಇದನ್ನು ಬಿಡ್ಬೇಕಾಕೈತ್ರಿ. ನಂಗೆ 50ಕ್ಕಿಂತ ಹೆಚ್ಚಬೇಕಾಗೈತಿ. ಇನ್ನು ನೋಡ್ರಿ 6ರ ಅಪವರ್ತನಗಳು 6 1 2 6 3 6 60 ಬರ್ತೈತಿ. 6 60 ಬರ್ತೈತಿ. 6 10 ತೊಗೊಳಂಗಿಲ್ಲ. 6 9 54 ಬರ್ತೈತಿ. ನಮಗೆ 50ಕ್ಕಿಂತ ಹೆಚ್ಚು ಬತ್ತಿಲ್ರಿ. ಹಂಗಾದ್ರೆ ಇಲ್ಲೇನ ಇದು ಆಗಂಗಿಲ್ಲ. 54 ಆಕೈತೇನ್ರಿ? ಇನ್ನು 54 ಆಗಂಗಿಲ್ಲ ನೋಡ್ರಿ. ಇನ್ನು 7ರ ಅಪವರ್ತನಗಳು. 7ರ ಅಪವರ್ತನಗಳು ರೀ ಯಾವ? 7 1 7 2 7 3 7 8 8 7 5 32 7 7 8 5 9 63 7 70 7 70 ರೀ. ನೋಡ್ರಿ ಇಲ್ಲಿ ಅಪವರ್ತನಗಳು ಯಾವ್ದಾವು? 56 63 ಐತಿ. ನನಗೇನ್ರಿ ಕಾಮನ್ ಬೇಕು, ಕಾಮನ್ ಬೇಕಾಕತಿ. ಇನ್ನು ನೋಡ್ರಿ, ಇನ್ನು 8ರ ಅಪವರ್ತನಗಳು. 8ರ ಅಪವರ್ತನಗಳು ಬರ್ದಿವಿ, 9ರ ಅಪವರ್ತನಗಳು ಬರ್ದಿವಿ. ಇನ್ನು 7 ಮತ್ತು 8 ನೋಡ್ರಿ. 7ರ ಒಳಗೆ ಏನೈತ್ರಿ? 56 ಐತಿ, ಇಲ್ಲಿ 56 ಐತಿ. ಅದರ ಸಂಬಂಧ ಈ ರೀತಿಯಾಗಿ ಬರ್ದಿವಿ. ಇನ್ನು ಮತ್ತು 7 ಮತ್ತು 9. 7ರೊಳಗೆ 63 ಐತಿ, 9ರಾಗ 63 ಐತಿ. ಇದ ಏನೈತಿ? 50ಕ್ಕಿಂತ ಹೆಚ್ಚೈತಿ. 50ಕ್ಕಿಂತ ಹೆಚ್ಚೈತಿ. 63 ಐತಿ, 63 ಐತಿ. ಹಂಗೆ 8 ಮತ್ತು 9ರ ನಡು 72 ಐತಿ. ಇದು ಹೆಚ್ಚೈತಿ. ಹಂಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 42 ಅನ್ನೋದ ಈಗ ಸರ ನೀವು 6 ಮತ್ತು 7 ಅನ್ಬೇಕಿತ್ತಿರಲ್ಲ. ಇಲ್ಲಿ 42 ಐತಿ, ಇಲ್ಲಿ 42 ಐತಿ, ಇಲ್ಲಿ 42 ಐತ್ರಿ. ಬಟ್ ಅದ 50ಕ್ಕಿಂತಲೇ ಹೆಚ್ಚಿಲ್ಲ, 50ಕ್ಕಿಂತಲೇ ಸಣ್ಣದೈತಿ. 50ಕ್ಕಿಂತಲೇ ಸಣ್ಣದಿತ್ತಂದ್ರೆ ಅದ ನಮಗೆ ಅದನ್ನ ಹಿಡಿಯೋಂಗಿಲ್ಲ. ಇಲ್ಲಿ 54 ಬಂದೈತ್ರಿ. ಬಟ್ ಇಲ್ಲಿ 54 ಯಾವುದೋ ಕಾಮನ್ ಇಲ್ಲ. ಅದರ ಸಂಬಂಧ ಇದನ್ನ 6 ಬಿಡಬೇಕಾಕೈತಿ. ಉಳ್ಕಿದೆಲ್ಲ ಬರೀಬೇಕು. 7 ಮತ್ತು 8, 7 ಮತ್ತು 9 ಆಗಿರ್ಬೋದು ರೀ. 8 ಮತ್ತು 9 ಆಗಿರ್ಬೋದು. ಈ ಸಂಖ್ಯೆಗೆ ಉತ್ತರ ಇವು 3 ಆಗಿರ್ಬೋದು ಅಂತ ಹೇಳ್ಬೋದು. ನೋಡ್ರಿ, 7ನೇ ಪ್ರಶ್ನೆ ಏನೈತಿ? ನಿಧಿ ಬೇಟೆ ಆಟದಲ್ಲಿ ಗ್ರಂಪಿ 28 ಮತ್ತು 70ರ ಮೇಲೆ ನಿಧಿ ಇಟ್ಟರೆ ಯಾವ ಜಿಗಿತದ ಗಾತ್ರ 2 ಸಂಖ್ಯೆಯ ಮೇಲೆ ಇರಿಸ್ತತಿ? ಅಂದ್ರೆ ರೀ 28ಕ್ಕೊಂದು ನಿಧಿ ಇಡ್ತಾನ್ರಿ, 70ಕ್ಕೊಂದು ನಿಧಿ ಇಡ್ತಾನು. ಯಾವ ಸಂಖ್ಯೆಯಲ್ಲಿ ಅದನ್ನ ಜಿಕ್ಕೋತ್ ಹೋದಂದ್ರೆ 2 ಸಿಗ್ತಾವ ನಮ್ಗೆ. ನೋಡ್ರಿ, ಮೊದಲು ಏನು ಮಾಡೋದು ಗೊತ್ತೇನ್ರಿ? ಇದಕ್ಕೆ ಭಾಗಾಕಾರ ಮಾಡೋದು. ಇದು ಸಂಪೂರ್ಣವಾಗಿ ಹೋಗ್ಬೇಕು, ಇದು ಸಂಪೂರ್ಣವಾಗಿ ಒಂದು ಸಂಖ್ಯೆಯಲ್ಲಿ ಹೋಗ್ತದೆ ತಿಳ್ಕೊರಿ. ಹಂಗಾರೆ ಅದು ಬರ್ತೈತಿ ಅಂದಂಗೆ. ನೋಡ್ರಿ, ಇದು 1ರಲ್ಲೇನೋ ಬರ್ತೈತಿ, ಇದು 1ರಲ್ಲೇ ಬರ್ತೈತಿ. ಇನ್ನು 2ರಲ್ಲೇನೋ ಭಾಗ ಹೋಗ್ತೈತ್ರಿ. 2 1 2 4 8, 2 3 6 ರೀ, 2 5 10. ಹಂಗಾರೆ 2ರಲ್ಲೇ ಹೋಗ್ತೈತಿ. 7 4 28, 7 10 10 ರೀ. 7 10 70. ಇನ್ನು 14ರಲ್ಲೇ 14 1 14, 14 2 28, 14 3 4 14, 14 5 70 ರೀ. 14 5 70. ಹಾಗಾರೆ ಇಲ್ಲಿ 1 ಬರ್ತೈತಿ. 1 2 7 14. 1 2 7 14 ಜಿಗಿಯುವುದರ ಮೂಲಕ ನಾವು 28 ಮತ್ತು 70ರಲ್ಲಿರುವಂತಹ ನಿಧಿಯನ್ನು ತಗೋಬಹುದು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಚಿತ್ರದಲ್ಲಿ ಸಾಮಾನ್ಯ ಅಪವರ್ತನಗಳನ್ನು ಹೊರತುಪಡಿಸಿ ಎಲ್ಲ ಸಂಖ್ಯೆಗಳ ಗುಣ ಅಳಿಸಿದ್ದಾರೆ. ಆ ಸಂಖ್ಯೆಗಳು ಯಾವುದಾಗಿರಬಹುದು ಎಂದು ಕಂಡುಹಿಡಿದು ಅಳಿಸಿದ ಸಂಖ್ಯೆಗಳನ್ನು ಖಾಲಿ ಸ್ಥಾನದಲ್ಲಿ ತುಂಬಿರಿ ಅಂದಾರ್ರಿ. ನೋಡ್ರಿ, ಅವ್ರು ಹೆಂಗೆ ಕೊಟ್ಟಾರಂದ್ರೆ ರೀ, ಈ ರೀತಿಯಾಗಿ ಕೊಟ್ಟಾರು. ಈ ರೀತಿಯಾಗಿ ಕೊಟ್ಟಾರಿ. 2 ವೃತ್ತಗಳದಾವು. ಈಗ ಏನು ಮಾಡ್ಬೇಕು ನಾವು? ಇಲ್ಲಿ ಯಾವ ಅಪವರ್ತನ ಬರ್ತೈತಿ, ಇಲ್ಲಿ ಯಾವ ಅಪವರ್ತನ ಬರ್ತೈತಿ, ಇಲ್ಲಿ ಯಾವ ಅಪವರ್ತನ ಸಾಮಾನ್ಯಗಳು ಬರ್ತಾವಂತ ನೋಡ್ಬೇಕ. ಹಾಗಾದ್ರೆ ನೋಡ್ರಿ, 6 ಒಳಗೆ 6 ಮತ್ತು 8ರ ಅಪವರ್ತನ ಒಳಗೆ ಇವೆರಡು ಬರ್ತಾವೆ ನೋಡ್ರಿ. 6 1 6 2 12 6 3 8 6 4 24, 6 4 24 ರೀ. 8 8 8 8 8 3 24 ಬರ್ತೈತಿ. ಅದೇ ರೀತಿ
6 2 6 3 8 6 4 6 5 30 6 6 30 6 7 4 6 8 48 ರೀ ಕಾಮನ್ ಬರ್ತೈತಿ. 6 8 48 6 5 60 ಆಮೇಲೆ 66 66 ಆದ ಬಳಿಕ 72 ಕಾಮನ್ ಬರ್ತೈತಿ. ಇನ್ನು ಇದ್ರೊಳಗು 8 1 8 8 2 8 3 24 8 4 30 8 8 8 8 3 24 8 4 30 8 5 4 8 6 48 8 7 8 8 8 64 8 9 72 8 9 72 8 80. ಸರ್ ನೀವು 80 ತನಕ ಅಟ್ಟ ಯಾಕೆ ತೊಗೊಂಡಿರ್ರಿ ಅಂದ್ರೆ ರೀ ಇಲ್ಲಿ ನೋಡ್ರಿ 24 48 72 ಇವು ಅಷ್ಟ ಕಾಮನ್ ಅದಾವು. ಇವು ಅಷ್ಟು ಬಂದು ತಿಳ್ಕೊರೆ ಸಾಕು ನಮಗೆ. ಇವು ಕಡೆ ಭಾಳ ಬರ್ಬೋದು ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೇನು ಬರಿಬೋದ್ರಿ ಇಲ್ಲಿ ಇದೇನ್ರಿ ಇವ ಸಾಮಾನ್ಯ ಅಪವರ್ತನಗಳು. ನೋಡ್ರಿ ಇಲ್ಲಿ 6 ಮತ್ತು 8 ಸಾಮಾನ್ಯ ಅಪವರ್ತನಗಳಂತ ಬರಿಬೋದು. ಇದು 8ರ ಅಪವರ್ತಗಳು ಮತ್ತು 6ರ ಅಪವರ್ತಗಳು. ಸರ ಇವಕ್ಕೆ ಇಷ್ಟ ಹಾಕವೇನ್ರಿ ಇಲ್ಲ ರೀ 2 ಮತ್ತು 4ರ ಮಾಡ್ರೂ ಬರ್ತೈತಿ. 2 ಮತ್ತು 4ರ ಇಲ್ಲಿ 2ರ ಅಪವರ್ತ ತಗೋಬಹುದು, ಇಲ್ಲಿ 4ರ ಅಪವರ್ತಗಳು ಅಂತ ತಗೋಬಹುದು. ನೋಡ್ರಿ 9ನೇ ಪ್ರಶ್ನೆ ಏನೈತಿ 7ನ್ನು ಹೊರತುಪಡಿಸಿ 1ರಿಂದ 10ರವರೆಗೆ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯಗಳಾಗಿರುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಂದ್ರೆ ರೀ ಇದರ ಅರ್ಥ ಏನಂದ್ರೆ ರೀ 7 ಬಿಡ್ಬೇಕ್ರಿ. ನೋಡ್ರಿ 7 ಒಂದು ಬಿಡಬೇಕು ಮತ್ತು ಒಂದು ಸಂಖ್ಯೆ ಇರ್ಬೇಕ್ರದ ಆ ಸಂಖ್ಯೆ ಏನು ಆಗ್ಬೇಕ್ರಿ ಇಡೀ ಎಲ್ಲ ಸಂಖ್ಯೆಯಿಂದ ಭಾಗ ಆಗಬೇಕು, ಸಂಪೂರ್ಣವಾಗಿ ಭಾಗ ಆಗಬೇಕು. ಅಪವರ್ತ್ಯ ಅಂದ್ರೆ ರೀ ಆ ಮಗ್ಯಾಗ ಈಗ ನೋಡ್ರಿ ಈ ರೀತಿ ನೀವು LCM ತೆಗಿದ್ರಿಂದ 2ನ ಮಗ್ಯಾಗ 360 ಬರ್ತೈತಿ, 3ನ ಮಗ್ಯಾಗ 360 ಬರ್ತೈತಿ, 4ನ ಮಗ್ಯಾಗ ಬರ್ತೈತಿ, 5ನ ಮಗ್ಯಾಗ ಬರ್ತೈತಿ, 6ನ ಮಗ್ಯಾಗ ಬರ್ತೈತಿ, 8ನ ಮಗ್ಯಾಗ ಬರ್ತೈತಿ, 9 ಬರ್ತೈತಿ, 10ನ ಮಗ್ಯಾಗ ಬರ್ತೈತಿ. ಈ ರೀತಿಯಾಗಿ ಅಂದ್ರೆ ಒಂದು ಸಂಖ್ಯೆಯನ್ನು ಕಂಡುಹಿಡಿಬೇಕು. ಈ ಸಂಖ್ಯೆಗಳು ಪೂರ್ಣವಾಗಿ ಭಾಗ ಹೋಗಬೇಕು. ಈಗ ಹಂಗಾರ ಏನು ಮಾಡ್ಬೇಕ್ರಿ? ಮಾಡ್ಬೇಕಂದ್ರೆ ರೀ LCM ತೆಗಿಬೇಕು, ಲಸ ತೆಗಿಬೇಕು. ಲಸ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತನ. ಸರಿ, ಲಸ ಅಂದ್ರೆ ರೀ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಬರ್ತೈತ್ರಿ, ಅಪವರ್ತನ ಅಂತ ಬರಂಗಿಲ್ಲ. ಇನ್ನು ನೋಡ್ರಿ ಲಸ ತೆಗಿನು 2 ಒಂದ್ಲೆ ನೋಡ್ರಿ 2 ಒಂದ್ಲೆ 2 ರೀ, ಇದು ಇದಕ್ಕಿದ್ದಂಗೆ 1 ಇದಕ್ಕಿದ್ದಂಗೆ ಬರ್ಕೋರಿ, 3 ಇದಕ್ಕಿದ್ದಂಗೆ ಬರ್ಕೋರಿ, 2 2ಲೆ 4 ರೀ, 5 ಇದಕ್ಕಿದ್ದಂಗೆ ಬರ್ಕೋರಿ, 3 2 3ಲೆ 6 ರೀ. ಈ ರೀತಿಯಾಗಿ ಆಮೇಲೆ 8 2 4ಲೆ 8 ರೀ, 9 ಮತ್ತು 2 5ಲೆ 10 ಮತ್ತು 2 ರೀ, 2 ಒಂದ್ಲೆ 2 ರೀ, 2 2ಲೆ 4 ಇದು ಉಳ್ಕಿದ್ದು ಎಲ್ಲ ಇದಕ್ಕಿದ್ದಂಗೆ ಬರ್ಕೋದ್ರಿ. 2 ಒಂದ್ಲೆ 2 ರೀ, ಇನ್ನು ಉಳ್ಕಿದೆಲ್ಲ ಇದಕ್ಕಿದ್ದಂಗೆ ಬರೀತು. ಇನ್ನು 2ರಲ್ಲೇ ಯಾವ್ದಾರ ಭಾಗ ಹೋಗ್ತೈತೇನ್ರಿ ಮುಗಿತ್ರಿ. 2ರಿಂದ ಭಾಗವಾಗಿ ಪೂರ್ಣವಾಗಿ ಭಾಗ ಹೋಗುವಂಥ ಮುಗಿದು ಇನ್ನೇನು ಮಾಡೋದು ಸೆಕೆಂಡ್ ಅವಿಭಾಜ್ಯ ಸಂಖ್ಯೆ ತಗೋದು 3 ತಗೊಂಡ್ರಿ. 3 ಒಂದ್ಲೆ 3 ರೀ, 3 ಒಂದ್ಲೆ 3, ಆಮೇಲೆ 3 3ಲೆ 9, 5 ಇದಕ್ಕಿದ್ದಂಗೆ ಇವನ್ನೆಲ್ಲ ಇಡ್ರಿ. ಮತ್ತೊಂದು 3 ಐತ್ರಿ ಇಲ್ಲಿ, ಮೊದಲು 3 ತಗೊಂಡ 3ನ ಆದ ಬಳಿಕ 5 5 ಉಳಿದು ರೀ, 5 ಒಂದು ಸಲ ತೊಗೊಂಡ್ರೆ ಈ ರೀತಿ ಆಯಿತು. ಇನ್ನು ಇದನ್ನೆಲ್ಲ ಬರ್ಕೊಂಡಿವಿ ಒಂದು ಸೈಡ 2 2 2 ಇಂಟು 3 ಇಂಟು 3 ಇಂಟು 5 ಈ ರೀತಿಯಾಗಿ ಬರ್ಕೊಂಡಿವ್ರಿ. 2 2ಲೆ 4 4 2ಲೆ 8 8 ಇಂಟು 6 ಇಂಟು 5 ಆತ್ರಿ. ಇವನ್ನೆಲ್ಲ ಗುಣಾಕಾರ ಮಾಡಿದ್ರೆ 360 ಬರ್ತೈತಿ. ಹಂಗಾದ್ರೆ ಇದೇನ್ರಿ 360 ಇದು ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಸಾಮಾನ್ಯ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ರೀ 360 ಇವು ಎಲ್ಲ ಮಗ್ಗಿ ಒಳಗೂ ಬರ್ತಾವು ಅಂದಂಗ. ಇನ್ನೊಂದು ಪ್ರಶ್ನೆ ಐತಿ ನೋಡ್ರಿ 1ರಿಂದ 10ರವರೆಗಿನ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯವಾಗಿರುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೇಮ್ ರೀ ಇದಾಗ ಹೆಂಗೆ ಬಿಡಿಸಿದ್ರಲ್ಲ ಹಂಗೆ ರೀ ಅಲ್ಲಿ 7ನ್ನು ತಗೋಬಾರ್ದು ಅನ್ನೋದಿತ್ತು, ಇಲ್ಲಿ 7ನ್ನು ತಗೋದೈತಿ. ಹಾಗಾದ್ರೆ ಸೇಮ್ ರೀ ಇದೆಲ್ಲ ಪ್ರೊಸೀಜರ್. ಇಲ್ಲಿ ಲಸನ ತೆಗಿಬೇಕು, ಲಸ ತೆಗಿದ್ರ ಮೂಲಕ ಏನಾಕೈತಿ ಇವು ನಮಗೆ ಅಪವರ್ತನಗಳು ಸಿಗ್ತಾವು. 2 ಇಂಟು 2 ಇಂಟು 2 3 ಇಂಟು 3 5 ಇಂಟು 7 ರೀ. ಇದನ್ನೆಲ್ಲ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತಿ 2520 ಬರ್ತೈತಿ. ಈ 2520 ಅಂದ್ರೆ ಏನ್ರಿ ಈ ಸಂಖ್ಯೆ ಇಲ್ಲಿ ಎಷ್ಟು ಅದಾವ್ರಿ 1ರಿಂದ 10ರವರೆಗೆ ಪೂರ್ಣವಾಗಿ ಭಾಗ ಹೋಗ್ತಾವಂತಾರೆ. 2ರಲ್ಲೇನೂ ಹೋಗ್ತೈತಿ, 3ರಲ್ಲೇನೂ ಹೋಗ್ತೈತಿ, 4ರಲ್ಲೇನೂ ಹೋಗ್ತೈತಿ, 5ರಲ್ಲೇನೂ ಹೋಗ್ತೈತಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ. ಮುಂದಿನ ಅವಧಿಯಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಐತಿ, ಅದನ್ನು ನೋಡೋಣ್ರಿ. ನಿಮ್ಗೆ ಏನರ ಪ್ರಾಬ್ಲಮ್ ಇತ್ತಂದ್ರೆ ರೀ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ಹಾಗೆಯೇ
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.